ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಈ ಹೆಸರು ಇನ್ನು ಮುಂದೆ ಅಜರಾಮರ. ನಾಡು ಕಂಡಂಥ ಧೀಮಂತ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರ ಹುಟ್ಟಿದ ಮನೆಯೂ ಇದು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಎಸ್ ಎಂ ಕೃಷ್ಣ ಅವರು ಇದೇ ಮನೆಯಲ್ಲಿ ಅವರು ಹುಟ್ಟಿರುವಂಥ ಮನೆ ಇದು. ಈ ಮನೆಯಿಂದನೇ ಅವರ ರಾಜಕೀಯ ಜೀವನವನ್ನು ಆರಂಭಿಸಿ ವಿದೇಶದಲ್ಲಿ ವ್ಯಾಸಂಗವನ್ನು ಮಾಡಿ ಇಡೀ ರಾಜ್ಯ ಮತ್ತು ದೇಶ ಕಂಡಂಥ ಅಪರೂಪದ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರು. ಕಳಂಕರಹಿತ ರಾಜಕಾರಣವನ್ನು ಮಾಡಿರ್ತಕ್ಕಂಥ ಎಸ್ ಎಂ ಕೃಷ್ಣ ಅವರು ಇನ್ನೂ ನಮ್ಮ ಮುಂದೆ ಇರಲ್ಲ, ಆದರೆ ಅವರ ನೆನಪುಗಳು ಮಾತ್ರ ಶಾಶ್ವತ. ಹೀಗಾಗಿಯೇ ಅವರ ಮನೆ ಸಹ ಸಂಪೂರ್ಣವಾಗಿ ನೀರವ ಮೌನ ಆವರಿಸಿರುವಂಥದ್ದು. ಅವರ ಕುಟುಂಬ ಸದಸ್ಯರು ಸಹ ಎಸ್ ಎಂ ಕೃಷ್ಣ ಅವರನ್ನು ಕಳೆದುಕೊಂಡು ಸಾಕಷ್ಟು ದುಃಖ ತೃಪ್ತರಾಗಿದ್ದಾರೆ. ಅವರೆಲ್ಲರೂ ಸಹ ಈಗಾಗಲೇ ಅಂತ್ಯಕ್ರಿಯೆ ಸಿದ್ಧತೆಗಳಲ್ಲಿ ಸಹ ತೊಡಗಿಕೊಂಡಿರುವಂಥದ್ದು. ನಮ್ಮ ಜೊತೆಗೆ ಅವರ ಕುಟುಂಬದ ಸದಸ್ಯರು ಇದ್ದಾರೆ, ಅವ್ರನ್ನೂ ಸಹ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಎಸ್ ಎಂ ಕೃಷ್ಣ ಅವರು ಈ ಮನೆಗೆ ಕಳೆದ 7 ತಿಂಗಳ ಹಿಂದೆ ಒಂದು ಪೂಜೆ ಕಾರ್ಯಕ್ರಮಕ್ಕೂ ಸಹ ಆಗಮಿಸಿದರು. ಹೀಗಾಗಿಯೇ ಎಸ್ ಎಂ ಕೃಷ್ಣ ಅವರು ಅಂದರೆ ಅವರ ಹುಟ್ಟೂರಿನ ಜನರಿಗೆ ಒಂದು ವಿಶೇಷವಾದಂಥ ಪ್ರೀತಿ ಕಾಳಜಿ. ಯಾಕಂತಂದರೆ ಇಡೀ ದೇಶ ಮತ್ತು ರಾಜ್ಯವೇ ಕಂಡಂಥ ಅಪರೂಪದ ರಾಜಕಾರಣಿಯನ್ನು ಇಲ್ಲಿನ ಜನರು ಸಾಕಷ್ಟು ಸ್ಮರಿಸ್ಕೋತಾರೆ. ಅವರ ಎಸ್ ಎಂ ಕೃಷ್ಣ ಅವರ ಸಹೋದರರ ಪುತ್ರ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಸಾಹೇಬ್ರು ಈ ಮನೆಗೆ ಯಾವಾಗ ಬಂದಿದ್ದರು ಸರ್? ಅವ್ರನ್ನ ಯಾವ ರೀತಿಯಾಗಿ ನೆನಪು ಮಾಡ್ಕೋತೀರಾ? ನೆನಪು ಅಂತಂದರೆ ಅವರು ನಮ್ಮೆಲ್ಲರಿಗೂ ಏನು ಅಂತಂದರೆ ನಮ್ಮ ಕುಟುಂಬದಲ್ಲಿ ಅವರೇ ಹಿರಿಯಂತ ಇದ್ದವರು. ಈಗ ಒಂದು 8 ತಿಂಗಳ ಹಿಂದೆ ಇಲ್ಲೇ ನಮ್ಮ ಮನೇಲಿ ಯಾವುದೋ ಒಂದು ದೇವ್ರ ಕಾರ್ಯ ಆಯಿತು, ಅದಕ್ಕೆ ಬಂದು ಇಲ್ಲೇ ದೇವಸ್ಥಾನಕ್ಕೆ ತೆರಳಿ ಇಲ್ಲೇ ಬಂದು ಊಟವನ್ನು ಹೋಗಿದ್ದರು. ಅವ್ರ ನೆನಪು ಅಂತಂತಂದರೆ ಇವತ್ತಿನ ದಿನ ಅವರೇ ನಮಗೆಲ್ಲ ನಮ್ಮ ಕುಟುಂಬದವ್ರಿಗೂ ಮತ್ತು ನಾನು ರಾಜಕಾರಣಕ್ಕೆ ಬಂದು ಹೆಚ್ಚು ಕಡಿಮೆ 20 ವರ್ಷ ಆಯಿತು. ಅವರ ಮಾರ್ಗದರ್ಶನದಲ್ಲೇ ಮತ್ತು ಅವರು ಹಾಕ್ಕೊಟ್ಟಿದ್ದಂಥ ದಾರಿನಲ್ಲೇ ಬಂದಂತನು ಇವತ್ತಿನ ದಿನ ನಮ್ಮ ಮನೆಯವರೇ ಎಲ್ಲ ಇಡೀ ನಮ್ಮ ಕರ್ನಾಟಕ ಜನತೆಯ ಒಂದು ರತ್ನವನ್ನು ಕಳ್ಕೊಂಡಂಗಾಗಿದೆ. ಆದ್ದರಿಂದ ಇವತ್ತಿನ ದಿನ ಇನ್ನೇನು ಹೇಳೋಕ್ಕಾಗುತ್ತೆ. ಒಂದು ನಮ್ಮ ಮಾರ್ಗದರ್ಶನರೇ ಓದಾದ್ಮೇಲೆ ಇನ್ನೇನು ಅವ್ರ ನೆನಪು ಮಾತ್ರ ಅಷ್ಟೇ. ದೇವರು ಅವರಿಗೆ ಒಳ್ಳೆ ಒಂದು ಮನಸ್ಸಿಗೆ ಶಾಂತಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಸರ್, ಎಸ್ ಎಂ ಕೃಷ್ಣ ಅಂದರೆ ಕ್ಲಾಸ್ ಆ್ಯಂಡ್ ಮಾಸ್ ಲೀಡ್ರು, ಆದರೆ ಮನೆಯ ಕುಟುಂಬದ ಸದಸ್ಯರ ಜೊತೆಗೆ ಹೇಗಿರ್ತಿದ್ರು ಅಂತ? ಒಬ್ಬ ಸರಳ ಹಿರಿಯ ವ್ಯಕ್ತಿಯಾಗಿ ಯಾವ ರೀತಿ ನಮ್ಮ ಜೀವನದಲ್ಲಿ ನಾವು ನಡ್ಕೋಬೇಕು, ಹಾಗೆಯೇ ನಾವು ಯಾವ ರೀತಿ ಜನಗಳ ಜೊತೆ ಬೆರಿಬೇಕು ಅನ್ನೋದನ್ನು ಅವರು ನಮಗೆ ಕಲಿಸ್ಕೊಟ್ಟಿದ್ರು. ಅದೇ ರೀತಿಯಲ್ಲಿ ನಾನು ಕೂಡ ನಮ್ಮ ಕುಟುಂಬದವರು ಕೂಡ ಅದೇ ರೀತಿ ಬರ್ತಾಯಿದ್ದೀವಿ. ಮುಂದೆನೂ ಕೂಡ ಅದೇ ರೀತಿ ನಾವು ಅವರು ಯಾವುದು ಮಾರ್ಗದರ್ಶನ ಕೊಟ್ಟಿದ್ದರು, ಯಾವ ಒಂದು ದಾರಿಯನ್ನು ತೋರಿಸ್ಕೊಟ್ಟಿದ್ರು, ಅದೇ ಒಂದು ದಾರಿಯಲ್ಲಿ ನಮ್ಮ ಕುಟುಂಬದವರು ಹೋಗ್ತೀವಿ. ಇದಿಷ್ಟು ಎಸ್ ಎಂ ಕೃಷ್ಣ ಅವರ ಹಿರಿಯ ಸಹೋದರರ ಪುತ್ರನ ಮಾತುಗಳು. ಎಸ್ ಎಂ ಕೃಷ್ಣ ಅವರು ಹಾಕಿಕೊಟ್ಟಂಥ ದಾರಿ ಬಹುದೊಡ್ಡದಾದಂತು. ಅವರು ಕಳಂಕರಹಿತವಾದಂಥ ರಾಜಕಾರಣವನ್ನು ಮಾಡಿದರು. ಹೀಗಾಗಿ ಅವರ ದಾರಿಯಲ್ಲೇ ನಾವು ನಮ್ಮ ಮನೆಯ ಸದಸ್ಯರು ಎಲ್ಲರೂ ಸಹ ನಡೀತೀವಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪಂಪಾಪತಿ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಮದ್ದೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.